ಯಾವ ನಟನ ಸಿನಿಮಾನೂ ನೋಡಿಲ್ಲ. ಫಸ್ಟ್ ಅಲ್ಲಿ ಎಲ್ಲ ಇಂಟರ್ವ್ಯೂಲ್ಲಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಇವನೇ ಹೀರೋ ಆಗಿ ನಟನೆ ಮಾಡಿರತಕ್ಕಂಥ ಒಂದು ಪಪ್ಪಿ ಅಂತ ಸಿನಿಮಾನೇ ಇವನೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ವಾಚ್ ಮಾಡಿದ್ದ ಒಬ್ಬ ಇಂಡಿಯಾದಲ್ಲಿ ಏಕೈಕ ವ್ಯಕ್ತಿ ಅಂತಂದರೆ ನನಗೆ ಇವನೇ ಅನಿಸುತ್ತೆ. ಬೇರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿರ್ತಾರೆ ಮಕ್ಕಳು, ಬಟ್ ಆದರೆ ತಾನು ಥಿಯೇಟ್ರಿಗೆ ಹೋಗದೆ ಫಸ್ಟು ತನ್ನ ಸಿನಿಮಾನೇ ಹೀರೋ ಆಗಿ ನಟಿಸಿದ ಸಿನಿಮಾನೇ ಥಿಯೇಟ್ರಲ್ಲಿ ನೋಡಿರ್ತಕ್ಕಂಥ ಇಂಡಿಯಾದ ಏಕೈಕ ವ್ಯಕ್ತಿ ಅಂತ ಇದ್ದರೆ ಇವನಿಗೆ. ಆ್ಯಕ್ಚುಲಿ ಅದು ಗೊತ್ತಿಲ್ಲ, ಆ ಥರ ಅನಿಸುತ್ತೆ ಇವನು. ಸೊ ಇಲ್ಲಿವರೆಗೆ ಥಿಯೇಟ್ರೇ ನೋಡಿಲ್ಲ, ಫಸ್ಟ್ ಸಿನಿಮಾ ಇವನು ಥಿಯೇಟ್ರಲ್ಲಿ ನೋಡಿದ್ದಾನೆ. ಹೇಳಪ್ಪ ಏನಿಸ್ತು? ನಮಗೆ ತುಂಬ ಖುಷಿ ಆಗೈತೆ ರೀ. ಎಲ್ಲರೂ ಫೋಟೋ ತಗೊಳಕ್ ಬರ್ತಾರೆ. ಆಗ ಕತ್ತಲ್ದ ತುಂಬ ಚಲೋ ಐತೆ ಆಡ್ರಿ. ನಾವೇನು ಬಿಟ್ಟಿಲ್ರಿ. ಅದ್ರಾಗ ಅಷ್ಟೇ ರೀ, ಇಲ್ಲಿ ಗಾಡಿ ಬಂದಿದ್ದು ಜಗಳ ನಮ್ಮದು. ಒಂದು 2,000 ಮಾಡಿರಿ. ಒಂದು 10,000 ರೂಪಾಯಿ ಮಾಡಿರ್ತೀರಿ. ಅದ್ರಾಗ ಅವಾಗ ಒಂದು 5,000, ನಾ 5,000. ನಾ 6,000 ರೂಪಾಯಿ ತಂದಿನಿ, ಅವಾಗ 5,000 ರೂಪಾಯಿ ಕೊಟ್ಟೀನಿ. 4,000 ರೂಪಾಯಿ ಕೊಟ್ಟೀನಿ. 4,000 ರೂಪಾಯಿ. ಎಲ್ಲರೂ ಕೆಟ್ಟಿ ಹೊಡಿತಾರೆ, ಖುಷಿ ಹೊಡಿತಾರೆ. ಇದು ಚಪ್ಪಾಳೆಲ್ಲ ಹೊಡಿತಾ ಎದ್ದು ನಿಂತು ಮಾತಾಡ್ತಿದ್ರು. ತುಂಬ ಖುಷಿ ಆಯ್ತು ರೀ. ನಾವು ಬೇರೆಯವ್ರ ಫಿಲಮ್ ನೋಡ್ತಿದ್ವಿ, ನಮ್ಮ ಫಿಲಮ್ ನಾವು ನೋಡ್ಕೊಂತಿದ್ವಿ. ಎಲ್ಲರೂ ನಮ್ಗೆ ಇಂಟರ್ವ್ಯೂ ಎಲ್ಲ ಮಾಡ್ತೀವಿ. ಫಿಲಮ್ ನೋಡಿದ್ದೆ. ಯಾವ ಸಿನಿಮಾನು ನೋಡಿಲ್ಲ, ಥಿಯೇಟ್ರ್ ನೋಡಿಲ್ರಿ. ಇದ ನಮ್ಮ ಸಿನಿಮಾನ ಮಾಡಿ ನಮ್ಮ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೀನಿ. ಬಂದಂಗಾಗೈತಿ ನಮಗೆ. ಅವಳು ಬಂದುಬಿಟ್ಟಿತ್ರಿ ಪಾಲೆ ಹತ್ತು ಬಿಟ್ಟಿ ನಾವು ಅಲ್ಲೇ. ಇಲ್ಲ, ಧ್ರುವ ಸರ್ ಅದಕ್ಕೇನೆ. ಯಾಕಂದ್ರೆ ಧ್ರುವ ಸರ್ ಸಿನಿಮಾ ನೋಡಿದನೇ ಅವರು ಪ್ರೆಸೆಂಟ್ ಮಾಡೋಕ್ಕೆ ಒಪ್ಕೊಂಡಿರೋದು. ಅಷ್ಟೇ ಅಲ್ಲ, ನಮ್ಮ KRG ಸ್ಟುಡಿಯೋ, ಥ್ಯಾಂಕ್ ಯು ಫಾರ್ ಯೋಗಿ ಸರ್, ಆಮೇಲೆ ಕಾರ್ತಿಕ್ ಗೌಡ ಸರ್. ಯಾಕಂದರೆ ಅವ್ರು ಸುಮ್ಮನೆ ಸಿನಿಮಾ ಇದು ಮಾಡಲ್ಲ. ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟು ನೋಡಿನೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಅಷ್ಟೆಲ್ಲ ರಮ್ಯ ಮೇಡಮ್ ಅವರು ತುಂಬ ಖುಷಿಯಾಗಿದ್ದಾರೆ. ಅವರು ಸಿನಿಮಾ ನೋಡಿದ್ದಾರೆ. ಸೊ ಅವರೂ ತುಂಬ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ. ಸೊ ಸುಮ್ಮನೆ ಯಾರೂ ಬರಲ್ಲ. ಅಷ್ಟೇ ಅಲ್ಲದೆ ರಾಣಾ ದಗುಪತಿ ಸರ್ ಈಗ ಒಂದು ಬೈಟ್ಸ್, ಒಂದು ತೆಲುಗಿಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ. ಅವರು ಸುಮ್ಮನೆ ಅಲ್ಲ. ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟ್ರ್ ಅವರು ನಮ್ಮ ಪಪ್ಪಿ ಅಂತ ಒಂದು ಕನ್ನಡ ಸಿನಿಮಾ ತೊಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಅದು ಒಂಥರ ತುಂಬ ಹೆಮ್ಮೆ ವಿಷಯ. ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ, ಈ ಕಂಟೆಂಟ್ ಇರೋದ್ರಿಂದನೇ ಇವರೆಲ್ಲ ಸಿನಿಮಾ ನೋಡಿರೋದು. ಸೊ ನಾನು ಅದಕ್ಕೆ ಆಡಿಯನ್ಸ್ಗೆ ಇದೇ ಮಾಡೋದು. ತುಂಬ ಚೆನ್ನಾಗಿದೆ ಸಿನಿಮಾ, ಎಮೋಷ್ನಲ್ ಟಚ್ ಆಗುತ್ತೆ. ನೀವು ರಿವ್ಯೂ ನೋಡಿ, ಟ್ರೈಲರ್ ನೋಡಿ, ಸಾಂಗ್ ನೋಡಿ, ಅದಾದಮೇಲೆ ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ಅದೇ ಫಿಲಿಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಅವತ್ತು ಒಂದಿನ ಮಕ್ಕಳ ಬಗ್ಗೆ ಆ ಥರ ಮಾಡಿದಾಗ ನನಗೆ ತುಂಬ ನೋವಾಯಿತು. ಸೊ ಅದಾದಮೇಲೆ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿಲ್ಲ. ಯಾಕಂದರೆ ಯಾರೋ 4 ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಕೊತ ಕೂತ್ರೆ ನಾವು ಅಲ್ಲೇ ಇರ್ತೀವಿ. ಅದು ಬಿಟ್ಟು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರ ರೆಸ್ಪಾನ್ಸ್ ನೋಡಿದ್ರೆ ಸೊ ಅದು ಒಂಥರ ಖುಷಿ ಆಗುತ್ತೆ. ನೋಡಿ, ಎದ್ದು ನಿಂತು ಕ್ಲಾಪ್ಸ್ ಮಾಡ್ತಾರೆ, ಎಮೋಷನ್ ಆಗ್ತಿದ್ದಾರೆ. ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಇದು ಮಾಡಿದರೆ. ಸೊ ಇಲ್ಲಿ ಸುಳ್ಳು ಹೇಳೋದೇನಿಲ್ಲ, ಆಡಿಯನ್ಸೇ ಹೇಳ್ತಾರೆ. ಸೊ ನಾನು ಅದೇ ಹೇಳ್ತಿರೋದು ಏನಂತಂದರೆ, ನಾವು ಜನರನ್ನ ಸುಳ್ಳು ಹೇಳಿ ಥಿಯೇಟ್ರಿಗೆ ಕರೆಸಿ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಇವಾಗ ಜನರು ತುಂಬ ಬುದ್ಧಿವಂತರಾಗಿದ್ದಾರೆ. ಸೊ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂದ್ರೆ, ಟ್ರೈಲರ್ ಒಂದು ಸತಿ ನೋಡಿ, ಪಪ್ಪಿ ಸಾಂಗ್ ನೋಡಿ. ಸೊ ನಿಮಗೆ ಇಷ್ಟ ಆದ್ರೆ ಮಾತ್ರ ಸಿನಿಮಾ ನೋಡಿ. ಇಲ್ಲ ಅಂತಂದರೆ ನಾವು ಯಾವುದೇ ಥರದ್ದು ಫೋರ್ಸ್ ಮಾಡಲ್ಲ. ಬಟ್ ಮಿಸ್ ಮಾಡ್ಕೋಬೇಡಿ. ಟ್ರೈಲರ್ ನೋಡಿ, ಆಮೇಲೆ ಸಿನಿಮಾ ನೋಡಿ. ಸಿನಿಮಾ ಡೆಫಿನೆಟ್ ಮಿಸ್ ಮಾಡ್ಕೋಬೇಡಿ. ನೀವೇನು ಟ್ರೈಲರಲ್ಲಿ ನೋಡ್ತೀರಾ ಅದೇ ನಿಮಗೆ 2 ಅವರ್ ಅಷ್ಟೇ ಎಂಟರ್ಟೈನ್ಮೆಂಟು, ಅಷ್ಟೇ ಫೀಲ್ ಆಗುತ್ತೆ. ಸೊ ಲಾಸ್ಟಿಗೆ ಎಲ್ಲರೂ ಎಮೋಷನ್ ಆಗಿದೆ. ಇವನು ಅಳ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಇದೆ ಅನಿಸುತ್ತೆ. ಸೊ ಅಷ್ಟು ಸಿನಿಮಾ ಫೀಲ್ ಮಾಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಖುಷಿ ಆಗುತ್ತೆ. ಅವು ಒಂದೊಂದು ಥರದ್ದು ಒಂದೊಂದು ಸಿನಿಮಾನೇ. ಸೊ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇದು ಒಂಥರ ಬೇರೆನೇ ಆಗುತ್ತೆ. ಸೊ ನಿಜ ಎನಿಮಲ್ ಲವ್ ಇದೆ, ಪಪ್ಪಿ ಪೆಟ್ಸ್ ಇದ್ದವ್ರಿಗೆ ಆ ಫೀಲ್ ಗೊತ್ತಾಗುತ್ತೆ. ತುಂಬ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆ ಇವನ ಜೊತೆ ಸೇರಿಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಸೀನಲ್ಲಿ ತುಂಬ ಟಚ್ ಆಗುತ್ತೆ. ಎಲ್ಲವೂ ಒಂದು ಒಳ್ಳೆ ಸಿನಿಮಾನೇ. ಅದರಲ್ಲಿ ಪಪ್ಪಿ ಒಂದು ಸೇರಿದೆಲ್ಲ ನೀವೇನು ಹೇಳಿದ್ರಿಲ್ಲ. ಈಗ ನಾನು ಮತ್ತು ಗುಂಡ, ಜಿಮ್ಮಿ ಗಲ್ಲು, ಚಾರ್ಲಿ, ಇದಕ್ಕೆ ಈ ಸಿನಿಮಾ ಹೋಲಿಸ್ತೀರ ಅಂತಂದರೆ ನಿಜವಲ್ಲೂ ಇದು ಸಕ್ಸಸ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಈ ಗದಗಿಂದ ಹುಬ್ಳಿಯಿಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರಂತೆ. ತುಂಬ ನಗ್ತಿದ್ವಿ. ಅಲ್ಲಿ ಒಂದು ಸ್ವಲ್ಪ ಶೋ ಲೇಟ್ ಸ್ಟಾರ್ಟ್ ಆಗೋದು. ಸೊ ಇವು ಅಪ್ ಟು ಇಂಟರ್ವಲ್ವರೆಗೆ ನೋಡಿದ್ರೆ ಸಖತ್ತಾಗಿದೆ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ಟಾಕ್ ಬರ್ತಾ ಇದೆ. ಸೊ ಥ್ಯಾಂಕ್ ಯು. RCB ಟಾಪ್ ಅಲ್ಲದ ಒಂದು ಡೈಲಾಗ್ ಹೊಡಿರೋ. ಎಲೆ ಅಡಿಕೆ ಸುಣ್ಣ ಕೆಂಪೊಳದಿ ಬಣ್ಣ ಅವನು ತಲೆ ಮೇಲೆ ತಲೆ ಬಿಳಿ ಈ ಸಲ ಕಪ್ RCB ಗೆಲ್ಲಿ. ಸೂಪರ್. ಎಲೆ ಅಡಿಕೆ ಸುಣ್ಣ ಕೆಂಪೊಳದಿ ಬಣ್ಣ ಅವನು ತಲೆ ಮೇಲೆ ತಲೆ ಬಿಳಿ ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಹಂಪಿ ಒಳ್ಳೆ ಸುದ್ದಿ ಐತಿ, ನಮ್ಮ ಜನಗಮನ ಚಲೋ ಐತಿ. ಖಾಲಿ ಇದ್ದಾಗ ಮನ್ಯಾಗ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದು ನೋಡ್ರಿ,
ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ಚೈತಿ. ಜೈ ಪಪ್ಪಿ. ಜೈ ಪಪ್ಪಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಖುಷಿ ಆಯ್ತು ರೀ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸಿನಿಮಾ ಅಂತಂದ್ರೆ ಏನೋ ಒಂಥರ ಡಿಫ್ರೆಂಟೇ ಇರುತ್ತೆ. ಒಂದೊಂದು ವರ್ಲ್ಡ್ ಭಾಷೆ ಭಾಳ ಚೆಂದಾಗಿ ತೋರಿಸ್ಯಾರ ಸಿನಿಮಾ ಮಾತ್ರ. ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಕೇಳೋದು ಒಂದೇ, ಕನ್ನಡ ಸಿನಿಮಾನು ಉಳಿಸ್ರಿ ಬೆಳೆಸ್ರಿ. ಪಪ್ಪಿ ಅನ್ನೋ ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ನೋಡ್ರಿ, ನಿಮ್ಮ ಮನಸ್ಸಿಗೆ ತಿಳಿಸ್ರಿ. ಕನ್ನಡಕ್ಕೊಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು ರೀ. ನಾವು ಆಯುಷ್ ಮಲ್ಲಿ ಸರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಕನ್ನಡ ಸಿನಿಮಾನ ಇಷ್ಟು ಚೆಂದಾಗಿ ನಮ್ಮ ಉತ್ತರ ಕರ್ನಾಟಕ ಸೊಗಸದಿಂದ ಒಂದು ಒಳ್ಳೆ ಸಿನಿಮಾನು ಕೊಟ್ಟಾರ. ಅವ್ರ ಮುಂದೆ ಹೆಚ್ಚೆಚ್ಚು ಸಿನಿಮಾ ಅಂತ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಪ್ಪಿ ಸಿನಿಮಾ ನೋಡಿ ಒಳ್ಳೆ ಚಂದ ಐತಿ. ಮೂವಿ ಮಾತ್ರ ಚಲೋ ಐತಿ, ಭಾರಿ ಮಾಡಿರ. ಖುಷಿ ಪಟ್ಟಿವ್ರಿ, ನಕ್ಕ ಸಾಕೈತಿ. ಭಾಳ ಚಲೋ ಐತಿ, ಬಂದು ನೋಡ್ರಿ. ಎಂಡಿಂಗ್ ಸೀನ್ ಇದೆಯಲ್ಲ, ಪಪ್ಪಿ ಕಾರಿಂದ ಇಳ್ದು ಬಂದಾಗ ಇವನು ಟ್ರ್ಯಾಕ್ಟ್ರಿಂದ ಇಳ್ದು ಬರ್ತಾನಲ್ಲ, ಅದು ಜಾಸ್ತಿ ಇಷ್ಟ ಆಯ್ತು. ಹಾಂ, ಅಳು ಬಂತು.